welcome back to my YouTube channel. ಈ ವಾರದ ಬಿಗ್ ಬಾಸ್ ರಿವ್ಯೂ ವಿಡಿಯೋನ ಶುರು ಮಾಡೋಣ. ಸೊ ಲೆಟ್ಸ್ ಗೋ. ಮೊದಲನೇದಾಗಿ ರಜತ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋಣ. ಸೊ ಇನಿಷಿಯಲಿ ನನಗೆ ಸ್ವಲ್ಪ ಖುಷಿನೇ ಆಯ್ತು, ಆದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು. ಆ ಸ್ಕ್ರೀನ್ ಶಾಟ್ ನ ಕೂಡ ಇಲ್ಲಿ ಶೇರ್ ಮಾಡ್ತೀನಿ ನಾನು. ಅವ್ರು ಹೇಳಿದ್ರು ರಜತ್ ಅವ್ರ ಆಟದಲ್ಲಿ ಮೋಸ ಮಾಡಿದ್ದಾರೆ ಅಂತ. ಅಂಡ್ ನನ್ನ ಹತ್ರ ವಿಡಿಯೋ ಇದೆ, ಕಳಿಸ್ತೀನಿ ಅಂದ್ರು. ಸೊ ಅವ್ರು ಕಳ್ಸಿದ್ರು. ಅದ್ ನೋಡಾದ್ಮೇಲೆ ನಾವು ರಜತ್ ಅವ್ರದ್ದು ಕ್ಯಾಪ್ಟನ್ಸಿ ಟಾಸ್ಕ್ ನ ಮತ್ತೆ ರೀವಾಚ್ ಮಾಡಿ ಕೆಲವು ವಿಷಯಗಳು ನಾವ್ ನೋಡಿರೋದ್ ಏನಂತ ಶೇರ್ ಮಾಡ್ತೀವಿ. ಅಂದ್ರೆ ರಜತ್ ಅವರು ಪಟ್ಟೆ ಕಟ್ಕೊಂಡಿದ್ರು, ಒಳಗೊಂದ್ ಏನೋ ಹಾಕೊಂಡಿದ್ರು ಗಾಗಲ್ಸ್ ತರ. ಅದು ಏನು ಸ್ವಿಮ್ಮಿಂಗ್ ಗಾಗಲ್ಸ್, ಸ್ವಿಮ್ಮಿಂಗ್ ಹಾಕೋತಾರ ಅದು ಗಾಗಲ್ಸ್ ಗೊತ್ತಿಲ್ಲ, ಇಲ್ಲ ಅದು ಹಾಕೊಂಡ್ರೆ ಕಣ್ಣಿಗೆ ಕಾಣಿಸ್ಬಾರ್ದು ಹಾಕೋತಾರ ಅದು ಗೊತ್ತಿಲ್ಲ. ಅದು ಪ್ರೊಟೆಕ್ಷನ್ ಗೆ ಅಂತ ನನಗ ಅನ್ಸ್ತು. ಸೊ ಅದೇನ್ ಪ್ರೊಟೆಕ್ಷನ್ ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲದ್ರ ಬಗ್ಗೆ ಹೇಳ್ಬಾರ್ದು, ಅದಕ್ಕೆ ಹೇಳ್ತಾ ಇದೀನಿ ಸ್ಟಾರ್ಟಿಂಗೇನೆ. ಆಮೇಲೆ ಅವ್ರು ಆಡ್ತಿರ್ಬೇಕಾದ್ರೆ ಕೆಲವು ಸಲಿ ಏನ್ ಮಾಡ್ತಾರೆ ಅಂತಂದ್ರೆ ಈಗ ದಾರ ಹುಡುಕ್ಬೇಕಾದ್ರೆ ಹುಡುಕ್ತಾರಲ್ವಾ, ಅವ್ರಂಗಲ್ಲ ನೀಟಾಗಿ ಬಗ್ಬಿಟ್ಟು ಕೆಳಗೆ ದಾರ ತಿದ್ಕೊಂತಾರೆ. ಅದೊಂದು ಸೀನ್ ನೋಡಿದೆ ನಾನು. ಆಮೇಲೆ ದಿಂಬಿರ್ಬೇಕಾದ್ರೆ ನೀಟಾಗಿ ಸೈಡಿಗೆ ಹೋಗ್ತಾರೆ, ಅದೆರಡು ನೋಡಿದೆ. ಮೂರನೇದು 2 ಸಲ ಇದು ಹಿಂಗೆ ಮಾಡ್ಕೊತಾರೆ. ಅದಂಗೆ ಮಾಡ್ಕೊಂಡ್ರೆ ಫೌಲ್ ಅಂತ ಭವ್ಯ ಹೇಳಿದ್ರು, ಬಟ್ ಒಂದ್ಸಲಿ ಹೇಳ್ತಾರೆ. ಆಮೇಲೆ ಭವ್ಯ ಹೋಗಿ ಕೂಡ ಚೆಕ್ ಮಾಡ್ತಾರೆ ರಜತ್ ಅವ್ರಿಗೆ. ಅವಾಗ ಅವ್ರು ಭವ್ಯ ಕಾಣಿಸಲ್ಲ ಭವ್ಯ ಅಂತಲೂ ಅಂತಾರೆ. ಓಕೆ, ಆಮೇಲೆ ಲಾಸ್ಟು ಫೌಲ್ ಅಂತ ಹೇಳಿದಾಗ ಕ್ಯಾಪ್ಟನಲ್ಲಿ ಐ ಬಿಟ್ಬಿಟ್ಟು ತೊಗೊಂಡೋಗಿರ್ತಾರೆ. ಫೌಲ್ ಅಂತ ಹೇಳಿದಾಗ ವಾಪಸ್ ಹೋಗ್ಬಿಟ್ಟು ನೀಟಾಗಿ ಅದ್ರ ಮುಂದೆ ಕಾಲು ಇಳ್ಕೊಂಡು ಕೂತ್ಕೊಂಡು ಎತ್ಕೊಂಡು ಬರ್ತಾರೆ. ಸೊ ಇದು ಪ್ರಾಬಬ್ಲಿ ನೋಡಿದಾಗ ಕೆಲವರಿಗೆ ಅವರು ಮೋಸ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇತ್ತು ಅಂತ ಅನ್ಸ್ಬೋದು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಅವರು ಪಕ್ಕದ ಬೋರ್ಡ್ ಹಾಕಿ ಹೋಗ್ತಾರೆ, ಅವ್ರಿಗೆ ಬೋರ್ಡ್ ಬಿಟ್ಬಿಟ್ಟು. ಇನ್ನೊಂದು ಕಾಣ್ದಲ್ಲೇ ಗೌತಮಿಗೆ ಗುದ್ದಿರ್ತಾರೆ. ಇನ್ನೊಂದು ಅವ್ರಿಗೆ ಮಸಲ್ ಮೆಮೊರಿ ಇರ್ಬೋದು, ಅಂದರೆ ಎಲ್ಲಿ ಏನು ಸಿಗುತ್ತೆ, ಫಾಸ್ಟಾಗಿ ಹೋದೇನಾಗುತ್ತೆ ಅದನ್ನೆಲ್ಲ ಮೆಮೊರಿ ಮಾಡ್ಕೊಂಡು ಮಾಡ್ತಿರ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ತುಂಬ ಸ್ಪಷ್ಟವಾಗಿಲ್ಲ ಅವರು ಮೋಸ ಮಾಡಿದ್ರು ಇಲ್ವೋ ಅಂತ. ಸೊ ಮೋಸ ಮಾಡಿದರೆ ವೀಕೆಂಡಲ್ಲಿ ಸುದೀಪ್ ಸರ್ ಅದನ್ನು ತೊಗೊಳ್ಳೋರು, ಇಲ್ಲ ಬಿಗ್ ಬಾಸ್ ಹೇಳೋರು. ಬಟ್ ಅದನ್ನು ತೊಗೊಂಡ್ಲಿಲ್ಲ, ವಿಷಯನ ಪಿಕ್ ಮಾಡಲಿಲ್ಲ. ಬಟ್ ಸುದೀಪ್ ಸರು ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಲಿಲ್ಲ. ಲಾಸ್ಟಲ್ಲಿ ರಜತ್ ಅವ್ರು ಹೇಳೋವರೆಗೂ ಕಂಗ್ರ್ಯಾಚುಲೇಟ್ ಮಾಡಲಿಲ್ಲ. ಏನಕ್ಕೆ ಪಿಕ್ ಮಾಡಲಿಲ್ಲ ಅದು ಗೊತ್ತಿಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಸುದೀಪ್ ಸರು ತೊಗೊಂಡಿಲ್ಲ, ಬಿಗ್ ಬಾಸ್ ಅವರು ಹೇಳಲಿಲ್ಲ, ಅಲ್ಲಿ ಯಾರು ನೋಡಿ ಹೇಳಿಲ್ಲ ಅಂದಮೇಲೆ ನನಗನ್ಸ್ದಂಗೆ ಅದು ಮೋಸ ಆಗಿಲ್ಲ ಅಂತ ಅರ್ಥ. ಮೋಸ ಆಗಿಲ್ಲ ಅಂದರೆ ಓಕೆ, ಮೋಸ ಆಗಿದ್ದು ಅವರು ಅಲ್ಲಿದ್ದರೆ ಅದು ತಪ್ಪಾಗುತ್ತೆ. ಇಲ್ಲ ಅವರು ಮೋಸ ಮಾಡ್ದಲೇ ನಾವು ಮೋಸ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅವ್ರನ್ನ ದೂಷೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಅದನ್ನ ಹೇಳ್ಬಿಟ್ಟು ಈಗ ಬರ್ತಿರೋ ಕ್ಯಾಪ್ಟನ್ಸಿಲಿ, ಆಮೇಲೆ ಈ ವಾರದಲ್ಲಿ ಬರ್ತಿರೋ ಕ್ಯಾಪ್ಟನ್ಸಿಯಿಂದ ಅವರು ಕೊಟ್ಟಿರೋ ಅಧಿಕಾರದಿಂದ ಆ ಅಧಿಕಾರನ, ಆ ರೋಲ್ನ ರಜತ್ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗ್ತಿರಲ್ಲ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಈ ವಾರದ ಟಾಸ್ಕು ರಜತ್ ಅವ್ರಿಗೆ ಪಕ್ಕಾ ಮಾಡಿಸ್ದಂಗಿದೆ. ನೀನೇನು ಹೇಳಿದೆ, ಐ ಹ್ಯಾಡ್ ಅ ಫ್ಯೂ ಪಾಯಿಂಟ್ಸ್ ರನ್ನಿಂಗ್ ಇನ್ ಮೈ ಮೈಂಡ್. ಆಯ್ತಾ, ಒಂದೇನಂದ್ರೆ ಅವ್ರು ಅಕಸ್ಮಾತ್ ಮೋಸ ಮಾಡಿದಿದ್ರೆ ನಾವು ಅದರ ರಿಲೇಟೆಡ್ ಮೀಮ್ಸ್ ಅದೆಲ್ಲ ನನ್ಗಂತೂ ಕಾಣಿಸಿಲ್ಲ, ಯಾವ್ದು ಬಂದಿಲ್ಲ. ಬಟ್ ಆದ್ರೂ ಅದು ನೀನ್ ಹೇಳ್ದಂಗ ಅದು ಸ್ಪಷ್ಟವಾಗಿಲ್ಲ, ಅದು ಕ್ವಶನ್ ಮಾರ್ಕ್ ಹಾಗೆ ಇದೆ. ಬಿಕಾಸ್ ನಿನ್ ಮಸಲ್ ಮೆಮೊರಿ ಅಂತ ಹೇಳ್ದೆ, ಓಕೆ. ಇವಾಗ ಬೇರೆ ಪಾರ್ಟಿಸಿಪೆಂಟ್ಸ್ ಏನಿದ್ದಾರೆ, ತ್ರಿವಿಕ್ರಮ್ ಆಗಿರ್ಲಿ, ಮಂಜಣ್ಣ ಆಗಿರ್ಲಿ, ಅವರು ರೋಪ್ ನ ಹುಡುಕಿ ಸಿಕ್ಕಾದ್ಮೇಲೆ ಹೋಗ್ತಾ ಇದಾರೆ. ರಜತ್ ನಡ್ಕೊಂಡ್ ಎತ್ಬಿಟ್ಟು ಹೋದ್ರು, ಆತರ 2 ಸತಿ ಆಯ್ತು. ಮತ್ತೆ ದಿಂಬುದು ಅಷ್ಟೇ, ಇವರೆಲ್ಲ ದಿಂಬು ಹೊಡ್ಕೊಂಡ್ ಬಿದ್ದುಬಿಟ್ಟು ಅಳ್ತಾ ಇರೋದೆಲ್ಲ ಮಾಡ್ತಿದ್ದಾರೆ. ರಜತ್ ದಿಂಬ he just surpassed it, like he moved around it and he went. ಸೊ ಅದು ಫುಲ್ಲಿ ಹೇಳಕ್ ಆಗ್ತಾ ಇಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಬೇಕು ನಾವು, ಅಕಸ್ಮಾತ್ ಅವ್ರು ಮೋಸ ಮಾಡಿಲ್ಲ ಅಂದ್ರೆ ನಾವ್ ಇದ್ರ ಬಗ್ಗೆ ಮಾತಾಡೋದು ದೊಡ್ಡ ಅಪರಾಧ ಆಗುತ್ತೆ, ದೊಡ್ಡ ತಪ್ಪಾಗುತ್ತೆ. ಸೊ ಇಟ್ಸ್ ಅ ವೆರಿ ವೆರಿ ಸೆನ್ಸಿಟಿವ್ ಕೇಸ್. ಬಿಕಾಸ್ ಅವ್ರು ತಪ್ಪು ಮಾಡಿದ್ರು ವೀಕೆಂಡ್ ಅಲ್ಲಿ ಪಿಕ್ ಮಾಡ್ತಾ ಇದ್ರು, ಸುದೀಪ್ ಸರ್ ಪಿಕ್ ಮಾಡ್ತಾ ಇದ್ರು. ಅವ್ರು ಮಾಡಿಲ್ಲ ಅಂದ್ಮೇಲೆ ಐ ಥಿಂಕ್ ವಿ ಶುಡ್ ಗೋ ಅಕಾರ್ಡಿಂಗ್ ಟು ದೆಮ್. ವೆಲ್, ನಿಮಗೇನ್ ಅನ್ಸ್ತು? ಪ್ಲೀಸ್ ಆ ಪರ್ಟಿಕ್ಯುಲರ್ ಟಾಸ್ಕ್ ನ ರಿವಾಚ್ ಮಾಡಿ, ನಾವು ಪಾಸ್ ಮಾಡಿ ರಿವೈಂಡ್ ಮಾಡಿ, ಪಾಸ್ ಮಾಡಿ ರಿವೈಂಡ್ ಮಾಡಿ ಮಲ್ಟಿಪಲ್ ಟೈಮ್ಸ್ ನೋಡಾದ್ಮೇಲೆ ನಾವು ನೋಡಿರೋದನ್ನ ಹೇಳ್ತಾ ಇದೀವಿ. ಯಾಕಂದ್ರೆ ವಡೆ ಹೇಳ್ದಂಗೆ ತುಂಬಾ ಸೆನ್ಸಿಟಿವ್ ಟಾಪಿಕ್ ಆಗಿರುತ್ತೆ, ಯಾಕಂದ್ರೆ ಬೇರೆ ಯಾರು ಪಿಕ್ ಮಾಡಿಲ್ಲ.
ಸೊ ನಿಮ್ಗೆ ಏನ್ ಅನ್ಸುತ್ತೆ, ನೀವು ಕೂಡ ನೋಡ್ಬಿಟ್ಟು ನಮ್ಗೆ ತಿಳಿಸಿ. ಲೈಕ್ ವಿಲ್ ಬಿ ಮೋರ್ ದನ್ ಹ್ಯಾಪಿ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದ್ರಿ ಈ ವಿಷಯದ ಮೇಲೆ. ವೀಕೆಂಡ್ ವಿಷಯಕ್ಕೆ ಬರೋಣ ಇವಾಗ. ಸೊ ವಡೆ ಹೇಳ್ತಾ ಇದ್ದ, ಇದು ಮಂಜಣ್ಣ ಅವ್ರ ತಂದೆ ಮಾತಾಡೋ ಕ್ಲಿಪ್ ನೋಡಿ ಫುಲ್ ಟಚ್ ಆಗೋಗ್ಬಿಟ್ಟ ವಡೆ. ಒಂದ್ ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂದ್ರೆ, ಎಷ್ಟು ವಾರ ನಾನು ವಡೆ ಅದನ್ನೇ ಹೇಳಕ್ ಟ್ರೈ ಮಾಡ್ತಾ ಇದ್ವಿ ದಟ್ ಆಸ್ ಕಂಟೆಸ್ಟೆಂಟ್ಸ್ ಅವ್ರು ಇಂಡಿವಿಜುವಲ್ ಆಗಿ ಆಡ್ಬೇಕು. ಯಾಕಂದ್ರೆ ಅವರು ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಯಾವ ಎಕ್ಸ್ಟೆಂಟ್ ಗೆ ಆಡ್ತಾ ಇದಾರೆ ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ಅವ್ರ ಶ್ಯಾಡೋ ಅಲ್ಲಿ ಇರೋ ತರಾನೇ ಕಾಣಿಸೋದು. ಸೊ ಐ ಸ್ಟಿಲ್ ರಿಮೆಂಬರ್ ಕೆಲವು ಕಾಮೆಂಟ್ಸ್ ಹಂಗೆ ಇರುತ್ತೆ, ಹಳೆ ವಿಡಿಯೋಸ್ ಅಲ್ಲಿ ನೋಡ್ಬೋದು, ಓ ನಿಮ್ಗೆ ಭವ್ಯ ತ್ರಿವಿಕ್ರಮ್ ಅವ್ರ ಫ್ರೆಂಡ್ಶಿಪ್ ನೋಡಿದ್ರೆ ಊರಿನ ಅಂತ ಎಲ್ಲ. ಇಲ್ಲ ಗುರು. ಸೊ ಇವ್ರು ಎಲ್ರು ಆಟ ಆಡೋದನ್ನ ನೋಡ್ಕೊಂಡು ನಾವು ಅವ್ರಿಗೆ ಒಂದ್ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದೀವಿ, ಇವ್ರು ಇಷ್ಟ ಕೆಪಾಸಿಟಿ ಇವ್ರಿಗಿದೆ, ಇವ್ರು ಈ ತರ ಆಡ್ಬೋದು ಅನ್ನೋದು. ಸೊ ಅವ್ರ ಇವಾಗ ಆ ಫ್ರೆಂಡ್ಶಿಪ್ ಅಲ್ಲಿ ಮುಳುಗೋಗ್ಬಿಟ್ರೆ ಅವ್ರ ಆಟ ಕಾಣಿಸಲ್ಲ. ಸೊ ದಟ್ ವಾಸ್ ದ ಹೋಲ್ ಐಡಿಯಾ. ಸೊ ನಾವೇನ್ ಹೇಳ್ಕೊಂಡ್ ಬಂದ್ವಿ ಅದನ್ನ ಸುದೀಪ್ ಸರ್ ಹೇಳ್ತಾ ಇದ್ರು. ಕೊನೆಗೆ ಇವ್ರ ಪೇರೆಂಟ್ಸ್ ಎಲ್ಲ ಬಂದು ಹೇಳಾದ್ಮೇಲೆ ಇವ್ರಿಗೆ ತಲೆಗೆ ಹೋಗಿದ್ದೆ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ನನಗನ್ಸ್ದಂಗೆ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಸುದೀಪ್ ಸರ್ಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ. ನಂಗೆ ತುಂಬ ಬೇಜಾರಾಗ್ತಾ ಇದೆ. ಅವ್ರು ಕೇಳೋ ಪ್ರಶ್ನೆಗೆ ಸರಿ ಉತ್ತರ ಕೊಡಲ್ಲ, ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳಕ್ ಹೋಗಲ್ಲ. ಅವ್ರು ಏನೋ ಒಂದು ವೀಕೆಂಡಲ್ಲಿ ಮಾಡ್ತಾರೆ, ವೀಕೆಂಡಲ್ಲಿ ಹೇಳ್ಬಿಡ್ತಾರೆ, ವಾಪಸ್ ಒಂದು ಬ್ಯಾಕ್ ಟು ಪೆವಿಲಿಯನ್ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಅದೇ ನನಗೆ ನಂಗೆ ಒಳ್ಳೆ ಅನಿಸ್ತಾ ಇದೆ ಸುದೀಪ್ ಸರ್ ಇದೆ ಲಾಸ್ಟ್ ಸೀಸನ್ ಅಂತ ಹೇಳಿದ್ದು. ಬಿಕಾಸ್ ಈ ಥರ ಕಂಟೆಸ್ಟೆಂಟ್ಸ್ಗಳು ನಾನು ನೋಡ್ಕೊಂಬಂದಿದ್ದೀನಿ. ಬಿಗ್ ಬಾಸ್ 1 ನಾನು ಎಲ್ಲ ನೋಡ್ಕೊಂಬಂದಿದ್ದೀನಿ ಗುರು. ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಸುದೀಪ್ ಸರ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇದ್ರು. ಸೊ ವೀಕೆಂಡಲ್ಲಿ ಯಾರು ಹೇಳ್ತಿರ್ಬೇಕಾದ್ರೆ ರೆಸ್ಪಾಂಡ್ ಮಾಡೋರು. ಇಲ್ಲಿ ಹೆಂಗಂದ್ರೆ ಕೇಳ್ತಾ ಇದ್ರು ಸುದೀಪ್ ಸರ್, ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಕೆಲವರು ಹೇಳ್ತಾರೆ, ನಾನು ಮಂಜಣ್ಣ ಆಗಲಿ ಆಮೇಲೆ ಹನುಮಂತು ಆಗಲಿ ಕೇಳ್ತಾ ಇದ್ದಾರೆ, ಹೇಳಪ್ಪ ಅಂತ. ಅವ್ರ ಮಾತಿಗೆ ಬೆಲೆನೇ ಇಲ್ವಾ? ಸೊ ನನಗೆ ಯಾಕೋ ಸುದೀಪ್ ಸರ್ಗೆ ಯಾರು ಮರ್ಯಾದೆ ಕೊಡ್ತಲ್ಲ ಅಂತ ಅನಿಸ್ತಾ ಇದೆ ನನಗೆ ಕಂಟೆಸ್ಟೆಂಟ್ಗಳು. ಐ ಡೋಂಟ್ ನೋ. ನಮಗೆ ಗೊತ್ತಿಲ್ಲ, ಒಳಗೆ ಅಷ್ಟು ಜನ ಇದ್ಬಿಟ್ಟು ಅದು ಮೈಂಡ್ ಆ ಥರ ಅಷ್ಟು ಒಳಗೆ 3 ತಿಂಗಳು ಇದ್ಬಿಟ್ಟು ಅವ್ರಿಗೆ ಮೈಂಡ್ ಏನಾಗಿರುತ್ತೋ, ಯಾವ ಥರ ಥಿಂಕ್ ಮಾಡ್ತಾ ಇರ್ತಾರೋ, ಅವ್ರು ಏನು ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಗೊತ್ತು. ನಾವೆಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಬಟ್ ಸ್ಟಿಲ್ ಸುದೀಪ್ ಸರ್ಗೆ ಬೆಲೆ ಕೊಡಬೇಕು, ಯಾರು ಬೆಲೆ ಕೊಡ್ತಲ್ಲ ಅಂತ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ. ನಂಗೆ ಇನ್ನೊಂದೇನ್ ಅನ್ಸ್ತಾ ಇದೆ ಅಂದ್ರೆ, ಅವರು ವೀಕೆಂಡ್ ಅಲ್ಲಿ ಸರ್ ಮುಂದೆ ಒಪ್ಕೊಳ್ತಾರೆ, ಓಕೆ ಮಾಡ್ತೀವಿ, ಇಲ್ಲ ಹಂಗೆಲ್ಲ ಹೇಳ್ತಾರೆ. ತಿರ್ಗಾ ವೀಕ್ ಡೇ ಶುರು ಆದಾಗ ಬ್ಯಾಕ್ ಟು ಪೆವಿಲಿಯನ್, ರಿಪೀಟಿಂಗ್ ದ ಸೇಮ್ ಥಿಂಗ್ಸ್. ಸೊ ಮತ್ ಹಂಗಿದ್ರೆ ಮತ್ತೆ ಸರ್ ಮುಂದೆ ಬರೀ ಸರ್ ಇಂದ ಭಯ ಇದೆ ಅಂತ ಸರ್ ಮುಂದೆ ಓಕೆ ಅಂತ ಹೇಳೋದು. ಮಂಜಣ್ಣದ ಎಕ್ಸಾಂಪಲ್ ತಗೊಳ್ಳೋಣ. ಸರ್ ಎಷ್ಟು ವಾರದಿಂದ ಹೇಳ್ಕೊಂಡ್ ಬಂದ್ರು ನಿಮ್ ಗೆಳೆತನ ಬಿಡಿ ಅಂತ. ಅವ್ರು ಸರ್ ಅಂತ ಹೇಳ್ಬಿಟ್ಟು ಅದೆಲ್ಲ ಆದ್ಮೇಲೆ ಅವ್ರ ತಂದೆ ಮಾತಾಡಿದ್ ನೋಡಿ ಸ್ಪೆಷಲಿ ಇವ್ನ್ ಫುಲ್ ಟಚ್ ಆಗೋಯ್ತು. ಅಟ್ಲೀಸ್ಟ್ ಅವ್ರ ತಂದೆ ಮಾತಕ್ ಬೆಲೆ ಕೊಡ್ಬೇಕು ಅಂತ. ಅದಲ್ದೆ ಅವ್ರ ತಂಗಿಗೆ ಪ್ರಾಮಿಸ್ ಕೊಟ್ಟಿರೋದ್ ಪ್ರಾಮಿಸ್ ಎಲ್ಲ ಬರೀ ಕೈ ಕೊಟ್ಟೆ ಅಂತ ಹೇಳಿ ಏನಂದ್ರೆ ಅವ್ರ ವ್ಯಕ್ತಿತ್ವ ತೋರ್ಸುತ್ತೆ ಅಷ್ಟೇ. ಬಟ್ ಆಸ್ ವ್ಯೂವರ್ಸ್ ನಾವ್ ಆಚೆ ಕೂತ್ಬಿಟ್ಟು ನೋಡಿದಾಗ ಅದೇನೋ ಒಂದು ಅನ್ಸೆಟ್ಲಿಂಗ್ ಫೀಲಿಂಗ್, ಲೈಕ್ ವೈ ಆರ್ ಯು ಡೂಯಿಂಗ್ ದಿಸ್, ಹಿಂಗ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ತುಂಬಾನೇ ನಾನು ಒಂದು ಸೆನ್ಸಿಟಿವ್ ಟಾಪಿಕ್ನ ಪಿಕಪ್ ಮಾಡ್ತೀನಿ. ನೀವು ಯಾವುದೇ ರಿಲೇಷನ್ಶಿಪ್ ಆಗಲಿ ಫ್ರೆಂಡ್ಶಿಪ್ಪಲ್ಲಾಗಲಿ ಒಬ್ಬರನ್ನ ಚೂಸ್ ಮಾಡಬೇಕಾದ್ರೆ ಆಪೋಸಿಟ್ ಪರ್ಸನ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಎಷ್ಟು ವೀಕ್ ಇದ್ದಾರೆ ಅಂತ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಮೆಂಟಲಿ ಎಷ್ಟು ವೀಕ್ ಇದ್ದಾರೆ ಅಂತ ತಿಳ್ಕೊಬೇಕಾಗತ್ತೆ. ಬಿಕಾಸ್ ಅವ್ರ ಲೈಫಲ್ಲಿ ತುಂಬ ಆಗಿರುತ್ತೆ, ಪಾಸ್ಟ್ ತುಂಬ ನೋವು ಅನುಭವಿಸಿರ್ತಾರೆ. ಅವ್ರಿಗೊಂದು ಪ್ರೀತಿ ಕೊಡೋರು, ಅವ್ರಿಗೊಂದು ಕೇರ್ ಕೊಡೋರು ಯಾರೋ ಸಿಗಬೇಕು ಅಂತ ಕಾಯ್ತಿರ್ತಾರೆ. ಅಂಥ ಟೈಮಲ್ಲಿ ನೀವು ಯಾವ ಥರ ಮೂವ್ ಮಾಡ್ತೀರಾ ಅಂತ ಡಿಪೆಂಡ್ ಆಗುತ್ತೆ. ನೀವು ಬರೀ ಫ್ರೆಂಡ್ಶಿಪ್ ಆಗಿ ನೋಡ್ತಿರ್ತೀರ, ಫ್ರೆಂಡ್ ಆಗಿ ನೋಡ್ತಿರ್ತೀರ, ಬಟ್ ಆಪೋಸಿಟ್ ಪರ್ಸನ್ ನಿಮ್ಮನ್ನು ಯಾವ ಥರ ನೋಡ್ತಿರ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನಂಗೆ ಅನಿಸ್ದಂಗೆ ಇಲ್ಲಿ ಅದೇ ಆಗ್ತಾ ಇರೋದು. ಒನ್ ಪರ್ಸನ್ ಇಸ್ ಟ್ರೈಂಗ್ ನಂಗೆ ಬರೀ ಫ್ರೆಂಡ್ಸ್ ಆಗಿರೋಣ ಅಂತಾರೆ. ಬಟ್ ಆಪೋಸಿಟ್ ಪರ್ಸನ್ ಯಾರು ತಿಳ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ. ಬಿಕಾಸ್ ನನಗೆ ಇಷ್ಟೊಂದೆಲ್ಲ ಆದಮೇಲೂ ಇಫ್ ದೇ ಸ್ಟಿಲ್ ಗೋಯಿಂಗ್ ಬ್ಯಾಕ್ ಅಂತಂದರೆ, ಬ್ಯಾಕ್ ಟು ದ ಪೆವಿಲಿಯನ್ ಅಂದರೆ ನನಗೆ ಇದರಲ್ಲೂ ಅದೇ ಅನಿಸ್ತಾ ಇದೆ ನನಗೆ ಇಲ್ಲಿ. ಸೊ ಇದ್ರ ಮೇಲೆ ಇದು ಬುದ್ಧಿವಂತರು ಹೆಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ. ಅಂದರೆ ಇಬ್ಬರು ಇರ್ತಾರೆ ಅಂದ್ಕೊಳ್ಳಿ ಫ್ರೆಂಡ್ಸ್ಗಳು, ಅದರೊಬ್ಬ ಬುದ್ಧಿ ಇರೋರು ಡಿಸಿಷನ್ ತೊಗೊಂಡ್ಬಿಟ್ಟು ಕಟ್ ಮಾಡ್ಬೇಕು ಕಂಪ್ಲೀಟ್ ಆಗಿ, ಅಷ್ಟೇ ಮಾಡಬೇಕಾಗಿರೋದಿಲ್ಲಿ. ಇನ್ನೊಂದು ಒನ್ ಸೈಡ್ ಆಫ್ ದ ಸ್ಟೋರಿ ಒಡೆ ನೀನು ಮೊನ್ನೆ ಹೇಳ್ತದಲ್ಲ, ವೈ ಬಿಗ್ ಬಾಸ್ ಇಸ್ ಟ್ರೈಂಗ್ ಟು ಬ್ರೇಕ್ ಬಾಂಡ್ಸ್ ಯಾವ ವಡೆ ಅಂಡ್ ನಾನು ಒಂದು ರೀಲ್ ನೋಡ್ತಾ ಇರ್ಬೇಕಾದ್ರೆ ಕಮೆಂಟ್ ಒಂದು ಓದಿದೆ, ಬಿಗ್ ಬಾಸ್ ಇಸ್ ಜಸ್ಟ್ ಟ್ರೈಂಗ್ ಟು ಬ್ರೇಕ್ ಬಾಂಡ್ಸ್ ಅಂತ. ಅದ್ ನಂಗೆ ಎಲ್ಲೋ ಕರೆಕ್ಟ್ ಅಂತ ಅನ್ಸ್ತು. ಸೊ ಇವಾಗ ರಜತ್ ಅವ್ರದ್ದು ತಗೊಳ್ಳಿ ಆಯ್ತಾ, ಆಟ ಇದ್ದಾಗ ಆಟ ಆಡ್ತಾರೆ, ಹಾಗೆ ಅವ್ರ ಫ್ರೆಂಡ್ಶಿಪ್ ಬಾಂಡ್ಸ್ ನ ಕೂಡ ಮೇಂಟೈನ್ ಮಾಡಿದ್ದಾರೆ. ಸೊ ಐ ಥಿಂಕ್
ಮತ್ತೆ ಆ ವರ್ಡ್ ನ ರಿಪೀಟ್ ಮಾಡಕ್ ಇಷ್ಟಪಡ್ತೀನಿ. ಯಾರಾದ್ರೂ ಒಬ್ರು ಫ್ರೆಂಡ್ಶಿಪ್ ಅಲ್ಲಿ ಒಬ್ರು ಓವರ್ ಶ್ಯಾಡೋ ಆಗ್ತಾ ಇದ್ರೆ ಆ ತರ ಆಗ್ಬಾರ್ದು ಅನ್ನೋದು ಉದ್ದೇಶ ಅಂತ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ. ಬ್ರೇಕ್ ಬಾಂಡ್ಸ್ ಅಂದ್ರೆ ಯಾರೋ ಅವ್ರು ಒಬ್ರೊಬ್ರು ಮುಖಾನೇ ನೋಡ್ಬಾರ್ದು ಅಂತ ಅವ್ರು ಹೇಳ್ತಾ ಇಲ್ಲ ನನ್ ಪ್ರಕಾರ. ಪ್ರಾಬಬ್ಲಿ ಪ್ಲೇ ಅವರ್ ಓನ್ ಗೇಮ್ ಬಟ್ ಆಲ್ಸೋ ಮೇಂಟೈನ್ ಫ್ರೆಂಡ್ಶಿಪ್ ಅನ್ನೋ ರೀತಿ. ಏನಂದ್ರೆ ಇಷ್ಟು ದಿನ ಭವ್ಯ ಅವ್ರು ಹೇಳಿದ್ರು ಅವ್ರು ಇಂಡಿವಿಜುವಲ್ ಆಡ್ತಾ ಇದಾರೆ ಅಂತ. ನನ್ಗಂತೂ ಟಾಸ್ಕ್ ಅಲ್ಲೆಲ್ಲ ಐ ವಾಸ್ ಲೈಕ್ ಯಾ ಶೀಸ್ ಪ್ಲೇಯಿಂಗ್ ಹರ್ ಗೇಮ್, ಶೀಸ್ ಪ್ಲೇಯಿಂಗ್ ಸೋ ವೆಲ್. ಇನ್ಫ್ಯಾಕ್ಟ್ ಮುಂಚಿನ ವಿಡಿಯೋಸ್ ಎಲ್ಲ ಹೇಳಿದೀವಿ ನಾವು ದಟ್ ಶಿ ಇಸ್ ರಿಯಲಿ ಗುಡ್ ಅಟ್ ಟಾಸ್ಕ್ ಅಂಡ್ ಆಲ್. ಬಟ್ ತ್ರಿವಿಕ್ರಮ್ ಅವ್ರ ಬಾಯಿಂದ ಒಂದ್ ಮಾತು ಬಂತು, ಅದ್ರಲ್ಲಿ ಅವ್ರು ಹೇಳ್ತಾರೆ ಭವ್ಯ ಅವ್ರು ಮಾತಾಡೋದ್ರಲ್ಲಿ ಅಥವಾ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ಭವ್ಯ ಅವ್ರು ಎಷ್ಟು ಕಾಪಿ ಮಾಡಿದ್ದಾರೆ ಅಂತ ಗೊತ್ತು ಅಂತ. ಸಿ ಇದು ಪ್ರಾಬಬ್ಲಿ ಅವ್ರಿಗೆ ತುಂಬಾ ಹರ್ಟ್ ಆಗಿ ಈ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡಬಾರ್ದು ಆಟಗೋಸ್ಕರ ಅಂತ ಹೇಳಕ್ಕಾದ್ರೂ ಹೇಳಿರ್ಬೋದು, ಆರ್ ಹಿ ಆಕ್ಚುಲಿ ಮೆಂಟ್ ಇಟ್, ಅದು ಗೊತ್ತಿಲ್ಲ. ಬಟ್ ದೆನ್ ಅಗೇನ್ ದಿಸ್ ಆಲ್ಸೋ ಅರೈಸಸ್ ಅ ಕ್ವೆಶನ್ ಮಾರ್ಕ್. ಸೊ ಇಷ್ಟು ದಿನ ಬೇರೆಯವರೆಲ್ಲ ಹೇಳಿದ್ದು ನಿಜಾನಾ ಅಂತ ಒಂದು ಕ್ವೆಶನ್ ಮಾರ್ಕ್ ಬಂದ್ಬಿಡುತ್ತೆ. ಇನ್ಫ್ಯಾಕ್ಟ್ ಅವರೇ ಸುದೀಪ್ ಸರ್ ಎಷ್ಟೊಂದ್ ಸರಿ ಕೇಳಿದಾಗ ಅದಕ್ಕೆ ಹೇಳ್ತಾರ ನಾನು ಸುದೀಪ್ ಸರ್ ಯಾರೋ ಬೆಲೆ ಕೊಡ್ತಲ್ಲ ಅಂತ. ಸುದೀಪ್ ಸರ್ ಎಷ್ಟೊಂದ್ ಸರಿ ಕೇಳಿದಾಗ ಇಲ್ಲ ಸರ್ ಅವ್ರ ಆಟ ಆಡ್ತಾರೆ ನಾನು ಆಟ ಆಡ್ತೀನಿ ಅಂತ ಹೇಳಿರೋ ತ್ರಿವಿಕ್ರಮ್ ಈ ಟೈಮಲ್ಲಿ ಯಾಕೆ ಇದನ್ನ ಹೇಳಿದ್ರು ಕಾಪಿ ಮಾಡ್ತಿದಾರೆ ಭವ್ಯ ನನ್ನ ಕಾಪಿ ಮಾಡಿದ್ರೆ ತುಂಬಾ ವೇಷದಲ್ಲಿ ಅಂತ. ಬಟ್ ಅದು ಕರೆಕ್ಟಾ ಇದು ಕರೆಕ್ಟಾ? ಸೊ ಅದು ಕ್ವೆಶನ್ ಮಾರ್ಕ್ ಬರುತ್ತೆ. ನನ್ ಪ್ರಕಾರ ಧನ್ರಾಜ್ ಮತ್ತೆ ಗೌತಮಿ ಟು ಸಮ್ ಎಕ್ಸ್ಟೆಂಟ್ ಸುದೀಪ್ ಸರ್ ಹೇಳೋ ಮಾತನ್ನ ಕೇಳ್ತಾರೆ. ಧನ್ರಾಜ್ ಅವ್ರು ಹೇಳೋದನ್ನ ತುಂಬಾ ಇಂಪ್ಲೈ ಮಾಡಕ್ ಟ್ರೈ ಮಾಡ್ತಾರೆ. ಸಿ ಬೇರೆಯವರು ಮಾಡ್ತಾ ಇರ್ಬೋದು, ಬಟ್ ನಮ್ಗೆ ತೋರ್ಸ್ತಾ ಇರೋ ಕ್ಲಿಪ್ಸ್ ಅಲ್ಲಿ ಅವ್ರು ಮಾಡ್ತಾ ಇರೋ ಆಕ್ಷನ್ಸ್ ಅಲ್ಲಿ ಆತರ ಅನ್ಸ್ತಾ ಇಲ್ಲ. ವರ್ಸಸ್ ಧನ್ರಾಜ್ ಅವ್ರು ಏನ್ ಮಾಡ್ತಾ ಇದಾರೆ ಅದು ಏನೇ ಆಗಿರ್ಲಿ ಅದನ್ನ ಅವ್ರು ರೆಕ್ಟಿಫೈ ಮಾಡಿ ಆಮೇಲೆ ಹನುಮಂತು ಜೊತೆ ಡಿಸ್ಕಸ್ ಮಾಡೋದು, ದೋಸ್ತ ಅವ್ರು ಹಿಂಗ್ ಅಂತ ಇದಾರೆ ಅನ್ಸುತ್ತೆ, ಹಿಂಗ್ ಮಾಡ್ಬೇಕು ಅನ್ಸುತ್ತೆ ಅನ್ನೋದು. ಅಟ್ಲೀಸ್ಟ್ ಹಿ ಇಸ್ ಟ್ರೈಂಗ್ ಟು ಲಿಸನ್ ಟು ಸುದೀಪ್ ಸರ್ ಡೂ. ಅವ್ರು ಹನುಮಂತ್ ಅವರು ಮಾತಾಡ್ಲಿಲ್ವಲ್ಲ ಸುದೀಪ್ ಸರ್ ಕೇಳಿದಾಗ ಬಂದು ಕೇಳಿದ್ರು ಧರ್ಮಾಜ್ ಯಾಕೆ ಮಾತಾಡ್ಲಿಲ್ಲ ನೀವು ಅಂತ. ಸ್ವಿಚ್ ಆಫ್ ಆಗೋಯ್ತು ಗೆಳೆಯ. ಅದಂತೂ ಐ ವಾಸ್ ಲೈಕ್ ಯಾಕೆ ಮಾತಾಡ್ತಾ ಇಲ್ಲ, ಏನಾಗಿದೆ ಅಷ್ಟು ಭಯನ ಅಲ್ಲಿರೋ ಜನಗಳು ಕಂಡ್ರೆ ಇವ್ರಿಗೆ ಅರೌಂಡ್. ಮತ್ತೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಬಂದಾಗ ತ್ರಿವಿಕ್ರಮ್ ಅವ್ರ ಆಟ ಆಡ್ತಾ ಇದ್ರು, ಭವ್ಯ ಅವರು ತುಂಬಾ ಎಮೋಷನಲಿ ಇನ್ವಾಲ್ವ್ಡ್ ಆಗಿದ್ರು. ಅದು ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು ದಟ್ ಶಿ ವಾಸ್ ಸೋ ಹರ್ಟ್. ಅವ್ರು ಫುಲ್ ಟಿಯರ್ಸ್ ನ ಕಂಟ್ರೋಲ್ ಎಲ್ಲ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಫಸ್ಟ್ ರಜತ್ ಅವರು ಮನೆಗೆ ಹೋಗೋ ಕಾರ್ಡ್ ಕೊಟ್ಟಾಗ ಫುಲ್ ಕಂಟ್ರೋಲ್ ಮಾಡ್ಕೊಳಕ್ ಟ್ರೈ ಮಾಡಿದ್ರು, ಆದ್ರೂ ಸ್ವಲ್ಪ ಹತ್ತಿದ್ರು. ಆಮೇಲೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆದಾಗ ಅವ್ರು ಐ ಥಿಂಕ್ ತ್ರಿವಿಕ್ರಮ್ ಅವ್ರ ಹೆಸರನ್ನ ಪಿಕ್ ಮಾಡ್ತಾರೆ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅದ್ ಮಾಡಿದಾಗ ಶಿ ವಾಸ್ ಶಾಕ್ ಬಿಕಾಸ್ ಅವ್ರ ಪ್ರಕಾರ ಅವ್ರ ಇನ್ನ ಫ್ರೆಂಡ್ಶಿಪ್ ಅಲ್ಲಿ ಇದಾರೆ ಅನ್ಸುತ್ತೆ ನನ್ಗೆ. ಬಟ್ ತ್ರಿವಿಕ್ರಮ್ ಅವ್ರಿಲ್ಲ, ಐ ಜಸ್ಟ್ ವಾಂಟ್ ಟು ಪ್ಲೇ ದ ಗೇಮ್ ಅಂತ ಅನ್ಕೊಂಡ್ ಆಡಿದ್ರು ಅನ್ಸುತ್ತೆ. ಅಂದ್ರೆ ಇದು ಇಷ್ಟು ತಿಂಗಳು ಜೊತೆಲಿ ಇದ್ಬಿಟ್ಟು ಟಕ್ ಅಂತ ಕಟ್ ಮಾಡಕ್ ಆಗಲ್ಲ ನನಗೆ ಅನ್ಸ್ದಂಗೆ. ಸೊ ದಟ್ಸ್ ವಾಟ್ ಇಸ್ ಹ್ಯಾಪನಿಂಗ್ ದೇರ್. ಎಲ್ಲೋ ತ್ರಿವಿಕ್ರಮ್ಗೆ ಅವ್ರಿಗೆ ಪಾಪ ಕಣ್ಣಲ್ಲಿ ಫುಲ್ ನೀರ್ ಬರ್ತಾ ಇತ್ತು. ಆಚೆ ಹೋಗಕ್ ಅಗ್ರಿ ಮಾಡಿದೆ ಹರ್ಟ್ ಆಗಿ. ಐ ಡೋಂಟ್ ಥಿಂಕ್ ಅವ್ರು ಬೇರೆ ಯಾರಾದ್ರೂ ಅಲ್ಲಿದ್ರೆ ಪ್ರಾಬಬ್ಲಿ ಫೈಟ್ ಮಾಡಿ ಅವ್ರ ಸ್ಥಾನನ ತಗೊಂಡಿರೋರು. ತ್ರಿವಿಕ್ರಮ್ ಅವ್ರು ಹೇಳಿದಕ್ಕೆ ಅವ್ರು ಫುಲ್ ಹರ್ಟ್ ಆಗಿ ಸರಿ ನಾನು ಹೋಗಿ ಆಡ್ ಬರ್ತೀನಿ ಅಂತ ಅವ್ರು ಹೇಳಿದ್ರು. ನೋ ಐ ಅಪ್ರಿಶಿಯೇಟ್ ತ್ರಿವಿಕ್ರಮ್ ಆನ್ ದಿಸ್. ನಾನು ಈ ವಿಷಯದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟ್ ಮಾಡ್ತೀನಿ. ಲೈಕ್ ಏನೋ ಪಾಪ ಅವರು ಅಂದರೆ 3 ತಿಂಗಳಿಂದ ಜೊತೆಲಿದ್ದವರು ಒಂದು ಹುಡುಗಿ ಕಣ್ಮುಂದೆ ಅಳ್ತಾ ಇದ್ದಾಳೆ, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಅವ್ರಿಗೂ ಗೊತ್ತಿರಲ್ಲ. ಹಿಸ್ ಟ್ರೈಂಗ್ ಇಸ್ ಬೆಸ್ಟ್. ಎಲ್ಲಿ ಕನ್ಸೋಲ್ ಮಾಡಿಕೊಂಡು ಬೇಜಾರಾದಾಗ ಹೋಗಿ ಮಾತಾಡಿಕೊಂಡು ಹಂಗೆ ಮಾಡಿ ಅಂತ ಹೇಳಿ, ಬಟ್ ಆಲ್ಸೋ ಅವ್ರ ಅಮ್ಮ ಕೊಟ್ಟಿರೋ ಪ್ರಾಮಿಸ್ನ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ತ್ರಿವಿಕ್ರಮ್ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ. ಹ್ಯಾವಿಂಗ್ ಸೆಡ್ ದಟ್ ಬಟ್ ನಂಗೆ ಅನ್ಸುತ್ತೆ ಭವ್ಯ ಇಸ್ ಕೈಂಡ್ ಆಫ್ ಲಾಸ್ಟ್ ರೈಟ್ ನೌ. ಅಂದ್ರೆ ಅವರು ಈ ಆಟದಲ್ಲಿ ಆ ಫ್ರೆಂಡ್ಶಿಪ್ ಕಳ್ಕೊಳ್ತಾ ಇರೋ ತುಂಬಾ ಕಂಫರ್ಟಬಲ್ ಝೋನ್ ಅಲ್ಲಿ ಇದ್ರು. ಐ ಅಗ್ರಿ. ಸೊ ಐ ಥಿಂಕ್ ಅದ್ರ ಫ್ರಸ್ಟ್ರೇಷನ್ ಅವ್ರಿಗೆ ಜಾಸ್ತಿ ಇದೆ ಬಿಕಾಸ್ ಅವರು ಆಟದಲ್ಲಿ ಇವಾಗ ಹನುಮಂತಗ್ ಹೊಡೆದಿರೋದ್ ನಾವ್ ನೋಡಿದ್ರೆ ಅದು ಬೇರೆ ಯಾರಾದ್ರೂ ಮಾಡಿದಿದ್ರೆ ಇಷ್ಟು ಈಸಿಯಾಗಿ ಹೋಗ್ತಾ ಇತ್ತ ಅಂತ. ಅಂಡ್ ಇನ್ನೊಂದ್ ನಾನ್ ಮೀಮ್ ನೋಡ್ದೆ, ರಂಜಿತ್ಗೆ ಒಂದು ನ್ಯಾಯ ಭವ್ಯ ಅವ್ರಿಗೆ ಒಂದ್ ನ್ಯಾಯನಾ ಅಂತ. ಐ ಮೀನ್ ಅಗೇನ್ ಲೈಕ್ ವೈ ಏನಿದು, ಯಾಕೆ ಇದ್ರ ಬಗ್ಗೆ ಏನೂ ಮಾಡಿಲ್ಲ, ಯಾಕೆ ಏನೂ ಆಗಿಲ್ಲ, ಅಲ್ಲೇ ವಿಷಯ ಮುಚ್ಚೋಯ್ತು. ಪ್ರಾಬಬ್ಲಿ ಬಿಕಾಸ್ ಹನುಮಂತ ಅವ್ರು ಅಷ್ಟು ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಿಲ್ಲ, ಅಲ್ಲಿ ಬರೀ ಫೌಲು ಅಂತ ರಜತ್ ಅವ್ರಿಗೆ ಹೇಳಿದ್ರು. ಇವರು ಕೂಡ ಆಮೇಲೆ ಆಟ ಆದ್ಮೇಲೆ ರಿಯಲೈಸ್ ಆಗಿ ತಪ್ಪು ಮಾಡಿದೀನಿ ಅಂತ ಹೋಗ್ಬಿಟ್ಟು ಅವ್ರು ಕಾಲ್ನ ಟಚ್ ಮಾಡ್ತಾರೆ. ಬಟ್ ಅಗೇನ್ ಆಫ್ಟರ್ ದಟ್ ಧನರಾಜ್ ಅವ್ರ ಜೊತೆ ಆಡ್ತಾ ಇರ್ಬೇಕಾದ್ರು ಆ ಅಗ್ರೆಸಿವ್ನೆಸ್ ಅಲ್ಲಿ ಬಾಸ್ಕೆಟ್ ನ ಎಸೆದ್ರು. ಸೊ ಐ ಡೋಂಟ್ ನೋ ವಾಟ್.
ನನಗೆ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಏನಕ್ಕೆ ಈ ಥರ ಆಗ್ತಾ ಇದೆ, ನಾನಂತೂ ಬಿಗ್ ಬಾಸ್ ಹಾರ್ಡ್ ಕೋರ್ ಫ್ಯಾನ್ ಆಯ್ತಾ, ಸೀಸನ್ 1 ನೋಡ್ಕೊಂಬಂದಿದ್ದೀನಿ. ಬಟ್ ಈ ಥರ ಕನ್ಫ್ಯೂಷನ್ಸು, ಕಾನ್ಫ್ಲಿಕ್ಟ್ಸು, ಫೇವರಿಸಮ್ ನನಗೆ ಯಾವ ಸೀಸನಲ್ಲೂ ನಡೆದಿಲ್ಲ. ಬಟ್ ಇಲ್ಲಿ ಯಾಕೋ ನಡೀತಾ ಇದೆ ನಂಗೆ ಅನಿಸ್ತಾ ಇದೆ. ನಂಗೆ ಅನಿಸ್ತಾ ಇರೋದು ತಪ್ಪು ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನಿಸ್ತಾ ಇದೆ ಅಕಸ್ಮಾತ್ ಏನಾದರೂ ವೀಕೆಂಡಲ್ಲಿ ಯಾರು ಇದನ್ನು ಪಿಕ್ ಮಾಡಲಿಲ್ಲ ಅಂದರೆ, ಇಫ್ ದ ಲೆಟ್ ಗೋ, ಬಿಕಾಸ್ ಹನುಮಂತವರು ಅಬ್ಜೆಕ್ಟ್ ಮಾಡಲಿಲ್ಲ ಅಂತ. ಹನುಮಂತವ್ರು ಹೇಳಬೇಕಾಗಿತ್ತು, ಅಲ್ಲೇ ಸ್ಟ್ಯಾಂಡ್ ಮಾಡಬೇಕಾಗಿತ್ತು, ನಂಗೆ ಓಡಿದ್ರು ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಅಲ್ಲವರು ಅಡಮೆಂಟಾಗಿ ನಿಂತ್ಕೊಂಡಿದ್ರೆ ಏನೋ ಒಂದು ಆಗ್ತಾಯಿತ್ತು. ಬಟ್ ಅವ್ರು ಅದ್ರ ತಗೊಳ್ಳೋ ಮನುಷ್ಯ ಅಲ್ಲ ಅವ್ರು ಹನುಮಂತವರು. ಬಿಡಾಕ ಅಂತಂದರು ಅವ್ರು ಒಳ್ಳೆತನದಿಂದ ಬೇರೆ ಯಾರೋ ಸೇವ್ ಆಗ್ತಾರೆ ಅಂತಂದರೆ ದಿಸ್ ಇಸ್ ನಾಟ್ ರೈಟ್. ಬಿಕಾಸ್ ಕೈ ಮಾಡಬಾರ್ದು, ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಯಾರಿಗೂ ಕೈ ಮಾಡಬಾರ್ದು. ದಟ್ ಈಸ್ ನಾಟ್ ರೈಟ್. ಅದು ಐ ಡೋಂಟ್ ನೋ, ನನಗೆ ಇದರಿಂದ ಹನುಮಂತ ಅವರು ಆಚೆ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ನ ಗಳಿಸ್ತಾರೆ. ಅವ್ರ ರಿಯಾಕ್ಷನ್ ಏನ್ ಮಾಡಿದ್ರು, ಐ ಥಿಂಕ್ ಇಟ್ಸ್ ನಾಟ್ ಪಾಸಿಬಲ್ ಬೈ ಆಲ್ ಅಲ್ವಾ? ಎಲ್ರು ಆದ ರೀತಿ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಸೊ ಪ್ರಾಬಬ್ಲಿ ಅದರಿಂದ ಅವ್ರ ವ್ಯಕ್ತಿತ್ವ ಅಗೇನ್ ಕಾಣಿಸ್ಕೊಂಡ್ ಬರುತ್ತೆ. ಸೊ ಮೇ ಬಿ ಇಟ್ ವಿಲ್ ವರ್ಕ್, ಅವ್ರ ಫೇವರ್ ಅಲ್ಲಿ ವರ್ಕ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಟು ಫಿನಾಲೆ ಟಾಸ್ಕ್ ಬರೋಣ. ಇನಿಷಿಯಲಿ ನನ್ಗಂತೂ ಎಲ್ಲೋ ಅನ್ಸ್ತು, ಓಕೆ ರಜತ್ ಅವ್ರು ಆಕ್ಚುಲಿ ಫೇವರಿಸಮ್ ಮಾಡ್ತಾ ಇದಾರೆ ತ್ರಿವಿಕ್ರಮ್ ಅವ್ರ ಟೀಮ್ಗೆ ಅಂತ ಅನ್ಸ್ತು. ಬಟ್ ಆಟ ಹೋಗ್ತಾ ಹೋಗ್ತಾ ನನ್ಗೆ ಪರ್ಸ್ನಲಿ ಏನ್ ಅನ್ಸ್ತು ಅಂದ್ರೆ, ಅಲ್ಲಿ ಅವ್ರು ಉಸ್ತುವಾರಿ ಮಾಡಕ್ಕೆ ತುಂಬಾ ಕಷ್ಟ ಆಗ್ತದೆ. ಪ್ರಾಬಬ್ಲಿ 2 ಉಸ್ತುವಾರಿನ ಇಡ್ಬೇಕು ಇನ್ ಮೇಲಿಂದ ಆಟಕ್ಕೆ. ಬಿಕಾಸ್ ಅವ್ರು ನೋಡ್ತಾ ಇರೋದಷ್ಟು ನಾವ್ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ, ಅವ್ರ ವಿಷನ್ ಒಂದ್ ಕಡೆ ಇರುತ್ತೆ, ಅವ್ರು ಏನ್ ನೋಡ್ತಾ ಇದಾರೆ ಅದನ್ನೇ ಮಾಡ್ತಾ ಇದಾರೆ ಅಂತ ಅನ್ಸ್ತು. ಫೇವರಿಸಮ್ ಯಾಕೆ ಅನ್ಸ್ತು ಅಂದ್ರೆ, ಗೌತಮಿ ಅವ್ರು ಹೇಳ್ತಾರೆ ಆಪೋಸಿಟ್ ಟೀಮ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಇಲ್ಲಿ ಬಂದ್ರು ಟೈಮ್ ಸ್ಪೆಂಡ್ ಮಾಡಕ್ಕೆ, ಅಷ್ಟರಲ್ಲಿ ಡಿಸಿಷನ್ ಕೊಡೋ ಸಮಯ ಆಗೋಗಿತ್ತು. ಇನ್ನೊಂದು ಭವ್ಯ ಅವರು 3 ಸತಿ ಬೌಂಡ್ರಿನ ಟಚ್ ಮಾಡಿದ್ರು, ಅದವ್ರು ನೋಡಿಲ್ಲ. ಅವ್ರು 1 ಸತಿ ಅಂತ ಹೇಳಿದ್ರು, 5 ಸೆಕೆಂಡ್ ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೆಲ್ಲೋ ಅವ್ರಿಗೇನು ಅವರು ಪಾಪ ಗೇಜ್ ಮಾಡಕ್ಕೆ ಕಷ್ಟ ಆಗಿರ್ಬೇಕಲ್ಲಿ. ಒಬ್ಬರೇ ಉಸ್ತುವಾರಿ ಮಾಡೋದು ಇಷ್ಟೊಂದು ಈ ತರ ಪರ್ಸನಾಲಿಟೀಸ್ ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತಾನೆ ಅನ್ಕೋಬಹುದು. ಮತ್ತೆ ಚೈತ್ರ ಅವ್ರದ್ದು ವಿಷಯದಲ್ಲೂ ಬಂದಾಗ ಪಾಸ್ ಅಂತ ಇದ್ರು. ಚೈತ್ರ ಅವ್ರು ಆಕ್ಚುಲಿ ಪಾಸ್ ಮಾಡಿರ್ಲಿಲ್ಲ. ಅವ್ರು ಪಾಸ್ ಮಾಡಿರಲಿಲ್ಲ. ಪ್ರಾಬ್ಲಿ 2-3 ಕೌಂಟ್ ಇಟ್ಕೊಂಡ್ರು, 4th-5th ಕೌಂಟ್ ಆಲ್ರೆಡಿ ಕೈನ ಮೂವ್ ಮಾಡ್ತಾ ಇದ್ರು. ಅದನ್ನು ರಜತ್ ಅವ್ರು ಆಕ್ಚುಲಿ ಡಿಫೆಂಡ್ ಮಾಡಿದ್ರು. ಸೊ ಇವಾಗ ಫೇವರಿಸಮ್ ಅನ್ನೋದನ್ನ ಕಂಪ್ಲೀಟ್ಲಿ ಹೇಳಕ್ ಆಗಲ್ಲ. ಬಟ್ ಉಸ್ತುವಾರಿ ಸರಿಯಾಗಿ ಮಾಡಿಲ್ಲ, ಅವ್ರ ಕೈಯಲ್ಲಿ ಆಗೋದಷ್ಟು ಮಾಡಿದ್ರು ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ. ಸಿ, ಯಾವಾಗ ಭವಿನ್ ಕಡೆ ತೊಗೊಂಡ್ರು, ಭವಿನ್ ಕ್ಯಾಪ್ಟನ್ಸಿ ಆದಾಗ ಅವ್ರು ಸುಮ್ಮನಾದ್ರು, ಅಲ್ಲಿವರೆಗೂ ರಜತ್ ಅವರು ಫೇವರಿಸಮ್ ಮಾಡಲ್ಲ ಅಂತಾನೆ ಬಂದಿತ್ತು. ಅಲ್ಲಿಂದ ಎಲ್ಲೋ ಒಂದು ಚಿಕ್ಕ ಮೊಳಕೆ ಹೊಡ್ಕೊಂತು. ಇವಾಗ ಅದು ಸ್ವಲ್ಪ ಮೊಳಕೆ ಈಗ ಗಿಡ ಆಗಿ ಬೆಳೀತಾ ಇದೆ. ಸೊ ನನಗೆ ಗೊತ್ತಿರೋ ಪ್ರಕಾರ ರಜತ್ ಅವ್ರ ವ್ಯಕ್ತಿತ್ವ ಏನಂದರೆ, ಅಲ್ಲಿ ಯಾರು ಫೇವರಿಸಮ್ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ಬೇರೆಯವ್ರಿಗೋಸ್ಕರ, ಅಂದರೆ ಅವ್ರು ಹೆಂಗಂದ್ರೆ, ನನಗೆ ಬೇರೆ ಫ್ರೆಂಡ್ಶಿಪ್ ಬೇಕು ಅಲ್ಲಿ ಬಿಗ್ ಬಾಸ್ ಗೆಲ್ಲಕ್ಕೆ ಅನ್ನೋದಿಲ್ಲ ಅವ್ರಿಗೆ. ನಾನು ಒಬ್ಬನೇ ಆಡ್ತೀನಿ, ಒಬ್ಬನೇ ಗೆಲ್ತೀನಿ ಅನ್ನೋ ದೃಢ ನಿರ್ಧಾರದಿಂದ ಹೋಗಿರೋದವರು. ಅವ್ರು ಹಂಗೆ ಆಡ್ತಾ ಕೂಡ ಅವ್ರಿಗೆ ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ, ಅಲ್ಲಿ ಯಾರ ಫ್ರೆಂಡ್ಸ್ಗಳ ಅವಶ್ಯಕತೆ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಥರ ಚಿಕ್ಕ ಪುಟ್ಟ ವಿಷಯ ಮಾಡಿಕೊಂಡು ಫೇವರಿಸಮ್ ಮಾಡ್ತಾ ಇದ್ದಾರಾ ಅಂತ ಅನ್ಸುತ್ತೆ. ಬಟ್ ಅದನ್ನ ಅವ್ರು ಮಾಡಿದ್ರೆ ತಪ್ಪಾಗುತ್ತೆ. ಬಿಕಾಸ್ ನಾವು ಅವ್ರನ್ನೆಲ್ಲ ಇಷ್ಟಪಡ್ತಾ ಇರೋದು ಅವ್ರ ವ್ಯಕ್ತಿತ್ವ ನೋಡಿ, ಅವರ ಇಂಡಿವಿಜುವಲ್ ಆಟ ನೋಡಿ, ಅವ್ರು ಅದನ್ನೇ ಕಂಟಿನ್ಯೂ ಮಾಡಬೇಕು. ಮತ್ತೆ ಬಟ್ ನಾನು ಮೋಕ್ಷಿತಾ ಅವ್ರ ಬಗ್ಗೆ ರೀಲ್ಸ್ ಬಂದಿದ್ ನೋಡ್ತಾ ಇದೆ. ಈ ಫ್ಯಾನ್ ರೀಲ್ಸ್, ನಾಟ್ PR ರೀಲ್ಸ್, ಅಂದ್ರೆ ಅವ್ರ ಪ್ರೊಫೈಲ್ ಇಂದ ಅವ್ರು ಮಾತಾಡ್ಕೊಂಡು ಹಾಕಿರೋದು. ಒಬ್ರು ಯಾರೋ ಪಾಪ ಆಲ್ಮೋಸ್ಟ್ ಅಳ್ತಾ ಇದಾರೆ ಆಯ್ತಾ, ಮೋಕ್ಷಿತಾ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇಲ್ಲ, ಮೋಕ್ಷಿತಾ ಅವ್ರನ್ನ ತೋರಿಸ್ತಾ ಇಲ್ಲ, ಬೇಕಂತ ಚಾನೆಲ್ಸ್ ಎಲ್ಲ ತರ್ತಾ ಇದಾರೆ, ಕಲರ್ಸ್ ಅವ್ರಿಗೆ ಫೇವರ್ ಮಾಡ್ತಾ ಇದಾರೆ, ಜಿ ಅವ್ರಿಗೆ ಮಾಡ್ತಾ ಇಲ್ಲ ಅಂತ ಎಲ್ಲ. ಏನ್ ಅನ್ಸುತ್ತೆ ನಿನ್ಗೆ? ನನಗೆ ಬೈಂಡ್ ಆಫ್ ದ ಡೇ ಬಿಗ್ ಬಾಸ್ ಶೋ ಇಸ್ ಅ ಶೋ. ಇಟ್ಸ್ ಅ ಪ್ರಾಡಕ್ಟ್ ಬೈಂಡ್ ಆಫ್ ದ ಡೇ. ಲೈಕ್ ಐಮ್ ಸೆಲ್ಲಿಂಗ್ ಪ್ರಾಡಕ್ಟ್. ನಾನು ಅದರ ದುಡ್ಡು ಮಾಡಬೇಕು. ನನಗೆ ಈ ಪ್ರಾಡಕ್ಟಲ್ಲಿ ಯಾರು ಚೆನ್ನಾಗಿ ನನಗೆ ವಿಸಿಬಿಲಿಟಿ ಕೊಡ್ತಾರೆ, ಒಂದು ಕಂಟೆಂಟ್ ಕೊಡ್ತಾರೆ, ಒಂದು TRP ಕೊಡ್ತಾರೆ, ಅದನ್ನು ನಾನು ಹೈಲೈಟ್ ಮಾಡ್ತೀನಿ ಆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ನ. ಫಾರ್ ಎಕ್ಸಾಂಪಲ್, ಒಂದು ಬಿಗ್ ಬಾಸ್ ಮಲ್ಲಿ ಎರಡು ಥರ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ 4 ಜನಕ್ಕೆ ಮಧ್ಯೆ. ಇಲ್ಲೊಂದು ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ, ಇಲ್ಲೊಂದು ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಸೊ ಈ ಕಾನ್ವರ್ಸೇಷನ್ನು ಜನಗಳಿಗೆ ತುಂಬ ಹತ್ರ ಆಗುತ್ತಿರೋದು, ಅಟ್ರಾಕ್ಟಿವ್ ಮಾಡೋ ಕಾನ್ವರ್ಸೇಷನ್ ಇರುತ್ತೆ. ಇಲ್ಲಿ ಒಂದು ಸಿಂಪಲ್ ಆಗಿರುತ್ತೆ. ಸೊ ಇದನ್ನ ಹಾಕ್ತಾರೆ ಬಿಗ್ ಬಾಸ್ ಅವರು, ಇದನ್ನ ಹಾಕಲ್ಲ. ಯಾಕಂದ್ರೆ ಜನಗಳಿಗೆ ಇಷ್ಟ ಆಗೋದಿದ್ದು. ಮೋಕ್ಷದವ್ರು ಇಲ್ಲಿದ್ದಾರೆ, ಅದಕ್ಕೆ ಅವರು ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಅದರ ವ್ಯಕ್ತಿತ್ವ ಇರ್ಬೋದು. ಯಾಕಂದ್ರೆ ನಾವು ಎಷ್ಟೊಂದು ಟಾಸ್ಕಲ್ಲಿ ನೋಡ್ತೀವಿ, ಮೋಕ್ಷಿತಾ ಅವರು ನನಗೆ ನನಗೆ ಅವ್ರ ಬುಟ್ಟಿ ಎಳೆಯಕ್ಕೆ ಇಷ್ಟ ಇಲ್ಲ, ಅವ್ರನ್ನ ಬುಟ್ಟಿ ಎಳೆದ್ಬಿಟ್ಟು ನನಗೆ ಬಾಲ್ ತೊಳಕ್ಕೆ ಇಷ್ಟ ಇಲ್ಲ, ಬೇರೆಯವ್ರನ್ನ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಈ ವ್ಯಕ್ತಿತ್ವ ಎಷ್ಟೋ ಜನಗಳಿಗೆ ಇಷ್ಟ ಆಗ್ಬೋದು. ಹೌದು ವಡೆ, ಲೈಕ್ ವಾಟ್ ಯು ಟೆಲ್ಲಿಂಗ್ ಮೇಕ್ ಸೆನ್ಸ್. ಅಂದ್ರೆ ಅವ್ರಿಗೆ TRP ಕೊಡೋ ವಿಷಯಗಳು ಬೇಕು. ನಾವ್ ನೋಡಿರೋ ಪ್ರಕಾರ ಮೋಕ್ಷಿತಾ ಅವ್ರ ಕಾನ್ವರ್ಸೇಷನ್ಸ್ ತುಂಬಾ ಕ್ಲೀನ್ ಆಗಿದೆ.
ತುಂಬಾ ಕಾಮ್ ಕಾನ್ವರ್ಸೇಷನ್ಸ್ ಆಗಿದೆ. ಅವ್ರು ಜಾಸ್ತಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೊಡಲ್ಲ, ಆತರ ಮಾಡೋದಿಲ್ಲ. ಅವ್ರ ವ್ಯಕ್ತಿತ್ವ ಹಾಗಿರೋದ್ರಿಂದ ಅದು ಈ ಮನೆಯಲ್ಲಿ ವೇರ್ ಯು ಹ್ಯಾವ್ ಪರ್ಸನಾಲಿಟೀಸ್ ಲೈಕ್ ರಜತ್ ಆಗಿರ್ಲಿ, ಚೈತ್ರ ಆಗಿರ್ಲಿ, ಮಂಜಣ್ಣ ಆಗಿರ್ಲಿ, ಇವಾಗ ನೀವು ಒಟ್ನಲ್ಲಿ ಕಲರ್ಸ್ ಕನ್ನಡ ಪೇಜ್ಗೆ ಹೋದ್ರು, ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದ್ರು ಅವ್ರು ಪ್ರೋಮೋ ಶಾರ್ಟ್ಸ್ ಹಾಕೋದ್ ಬರೀ ಜಗಳಗಳ್ದೆ ಅಲ್ವಾ? ಅದು ಪ್ರಾಬಬ್ಲಿ ಮೋಕ್ಷಿತ ಅವರ ವ್ಯಕ್ತಿತ್ವ ಅಲ್ಲ. ಸೊ ಆದ್ರಿಂದ ಅವ್ರು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ಇದು ಬಿಗ್ ಬಾಸ್ ಅವ್ರಿಗೆ ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಇದೆ ಅಂತ ಅನ್ಸ್ತದೆ. ಯಾಕಂದ್ರೆ ಅವ್ರ ಫ್ಯಾನ್ಸ್ ಅಂತ ದೇರ್ ಲೈಕ್ ನೋ ವಿ ವಾಂಟ್ ಟು ಸಿ ಮೋಕ್ಷಿತ ಅಂತ. ಇದು ವೀಕ್ ಡೇ ವಿಷಯ. ವೀಕೆಂಡ್ ಬಂದಾಗ ಇವನ್ ಐ ಎಕ್ಸ್ಪೆಕ್ಟೆಡ್ ಸಿ ಬಿಗ್ ಬಾಸ್ ಅವರು ಅವ್ರ ಎಡಿಟ್ಸ್ ಏನ್ ಮಾಡ್ತಾರೆ ಅದು ಅವರು ಒಂದು ನ್ಯಾರೇಟಿವ್ ಬಿಲ್ಡ್ ಮಾಡಕ್ಕೆ, ಒಂದ್ ವ್ಯಕ್ತಿನ ಒಳ್ಳೆನಾಗ್ ತೋರ್ಸ್ಬೇಕಾ, ಬರೀ ಅವ್ನು ಒಳ್ಳೇದ್ ಮಾಡಿದನೆ ತೋರಿಸ್ತೀನಿ, ಬೇರೆದ್ ಮಾತಾಡಿರೋದು ತೋರ್ಸಲ್ಲ. ಎಡಿಟ್ಸ್ ಹಂಗೆ ಇರುತ್ತೆ, ನ್ಯಾರೇಟಿವ್ ಹಂಗೆ ಬಿಲ್ಡ್ ಆಗುತ್ತೆ. ಸೊ ಅಟ್ಲೀಸ್ಟ್ ನಾನು ವೀಕೆಂಡ್ ಅಲ್ಲಾದ್ರೂ ಅವ್ರದ್ದು, ಬಿಕಾಸ್ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇರೋದ್ರಿಂದ ವೀಕೆಂಡ್ ಅಲ್ಲಿ ಅಟ್ಲೀಸ್ಟ್ ಅವ್ರದ್ದು ಮಾತಾಡೋದು ಏನಾದ್ರೂ ಸ್ವಲ್ಪ ಆದ್ರೂ ಕಾಣಿಸ್ಕೊಳ್ಳುತ್ತೆ ಅಂತ ಅನ್ಕೊಂಡೆ. ಬಟ್ ಅದು ಕೂಡ ಆಗ್ತಾ ಇಲ್ಲ. ಆದ್ರೆ ನೀವ್ ನೋಡಕ್ ಹೋದ್ರೆ ಸೊ ಕೆಲವು ರೀಲ್ಸ್ ಅಲ್ಲಿ ಏನಿತ್ತು ಅಂದ್ರೆ ಅವರು ಬರೀ ಮಂಜಣ್ಣ, ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರಿಗೆ ಮಾತ್ರ ಫೋಕಸ್ ಮಾಡಿ ಮಾತಾಡ್ತಾ ಇದ್ದಾರೆ, ಬರೀ ಅವ್ರಿಗೆ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಬಟ್ ವಿಷಯ ಯಾವ್ದಂತ ಯೋಚನೆ ಮಾಡ್ಬೇಕಲ್ಲ. ಅವ್ರು ಸುದೀಪ್ ಸರ್ ಏನಂದ್ರೆ ಈಸ್ ಟ್ರೈ ಟು ರೆಕ್ಟಿಫೈ ದೆಮ್ ಅವ್ರು ಕರೆಕ್ಟ್ ದೆಮ್. ಇವ್ರು ಏನೋ ಒಂದ್ ತಪ್ಪು ಮಾಡಿದಾರೆ, ಇದನ್ನ ಕರೆಕ್ಟ್ ಮಾಡೋಣ ಅಂತ. ಬಟ್ ಮೋಕ್ಷಿತ ಅವ್ರ ಪರ್ಸನಾಲಿಟಿ ಆತರ ಇಲ್ಲ. ಅವ್ರಲ್ಲಿ ಏನೋ ತಪ್ಪು ಮಾಡಿಲ್ಲ. ಸೊ ಅದಕ್ಕಲ್ಲಿ ಎತ್ತಿ ತೋರ್ಸೋ ತರ ಏನೂ ಇಲ್ಲ. ಬಟ್ ಅವ್ರು ಅದನ್ನೇ ಬೇಕಿದ್ರೆ ಪಾಸಿಟಿವ್ ಆಗಿ ತೋರ್ಸ್ಬೋದಿತ್ತು, ಒಂದ್ ಅಪ್ರಿಶಿಯೇಷನ್ ಕೊಡ್ಬೋದಿತ್ತು, ಮಾಡ್ಬೋದಿತ್ತು. ಸೇಯಿಂಗ್ ಓಕೆ ಮೋಕ್ಷಿತ ಯು ಆರ್ ಪ್ಲೇಯಿಂಗ್ ರಿಲಿ ವೆಲ್, ಹಿಂಗ್ ಚೆನ್ನಾಗಿ ಮಾಡ್ತಾ ಇದೀರಾ, ಅಟ್ಲೀಸ್ಟ್ ಆ ಸ್ಪೇಸ್ ಆದ್ರೂ ಕೊಡ್ಬೋದಿತ್ತು. ಕರೆಕ್ಟ್. ಹೌದು, ಅದನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರು. ಆಮೇಲೆ ಮೊನ್ನೆ ಯಾರೋ ಹೇಳಿದ್ರು ತಾಯಿ ಟಾಸ್ಕ್ ಬಂದಾಗ ತಾಯಿ ಬಗ್ಗೆ ಮೊದಲು ಕಟ್ ಮಾಡ್ಬಿಟ್ಟಿದ್ದಾರೆ ಅಂತಾನೋ ಅಂತ ಇದ್ರು. ಸೊ ಅದನ್ನು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಇದನ್ನು TRP ಮೂವ್ ಆಗಿರ್ಬೋದಾ? ಲೈಕ್ ಅವ್ರ ಫ್ಯಾನ್ಸ್ ಗೆ ಒಫೆಂಡ್ ಆಗಿ ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾತಾಡಿದ್ರೆ ಅಂತ, ಇದನ್ನು TRP ಮೂವ್ ಆಗಿರ್ಬೋದಾ? ಸಿ ನನಗೆ ಅಗೇನ್ ಐಲ್ ಗೋ ಬ್ಯಾಕ್ ಟು ಮೈ ವಾಟ್ ಎವರ್ ಅದನ್ನೇ ಹೇಳದ್ನಲ್ಲ, ಅದ್ರ ಬಗ್ಗೆ ಹೋಗ್ತೀನಿ. 10 ಸೀಸನ್ಗಳು ನೋಡ್ಕೊಂಬಂದಿನಿ. ಈ ಸೀಸನ್ ಯಾಕೋ ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸ್ತದೆ ನನಗೆ. ಸೊ ಇದೆಲ್ಲ ವಿಷಯಗಳನ್ನ ಇದನ್ನೆಲ್ಲ ನೋಡಿದಾಗ ನನಗೆ ಅನ್ಸ್ತದೆ ಯಾಕೋ ಈ ಸೀಸನ್ ನಂಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಬಿಕಾಸ್ ತುಂಬಾ ಬಯಾಸ್ ಅಂತ ನನ್ನ ಪರ್ಸನಲ್ ಅನ್ಸ್ತಾ ಇರೋದು, ಇದು ಬಯಾಸ್ ಫೇವರಿಸಮ್ ಅನ್ಸ್ತದೆ ಶೋಗನೇ ಆಗ್ಲಿ. ಎಲ್ಲೋ ನಮ್ಗೆ ಇಷ್ಟ ಆಗಿಲ್ಲ. ಮತ್ತೆ ಕೆಲವು ಜನ ಹೇಳ್ತಾ ಇದಾರೆ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದ್ದಕ್ಕೆ ಈ ರೀತಿ ಇದೆ ಅಂತ. ಐ ಡೋಂಟ್ ನೋ ವಾಟ್ ಎವರ್ ಇಟ್ ಇಸ್. ನಾವು ಬಿಗ್ ಬಾಸ್ ಆಕ್ಚುಲಿ ಯಾಕೆ ನೋಡ್ತಾ ಇದ್ವಿ ಅಂದ್ರೆ ಎಲ್ಲಾ ರಿಯಾಲಿಟಿ, ಸೋ ಕಾಲ್ಡ್ ರಿಯಾಲಿಟಿ ಶೋಸ್ ನ ಕಂಪೇರ್ ಮಾಡಿದ್ರೆ ಇದು ತುಂಬಾ ರಿಯಲ್ ಆಗಿ ಅನ್ಸ್ತಾ ಇತ್ತು, ಮೋರ್ ರಿಯಲಿಸ್ಟಿಕ್ ಆಗಿ ಅನ್ಸೋದು. ಯಾಕಂದ್ರೆ 24 hours ಕ್ಯಾಮ್ರಾ ಇದೆ, ಅದು ಎಷ್ಟಂತ ಸ್ಕ್ರಿಪ್ಟ್ ಮಾಡ್ತಾರೆ, ಎಷ್ಟಂತ ನ್ಯಾರೇಟಿವ್ಸ್ ನ ಬಿಲ್ಡ್ ಮಾಡ್ತಾರೆ ಅಂತ ಎಲ್ಲೋ ಅನ್ಸೋದು. ದಿಸ್ ಇಸ್ ಲೈಕ್ ದ ಮೋಸ್ಟ್ ರಿಯಲಿಸ್ಟಿಕ್ ರಿಯಾಲಿಟಿ ಶೋ ಕಂಪೇರ್ ಟು ಅದರ್ ಶೋಸ್ ಅಂತ. ಬಟ್ ಈ ಸೀಸನ್ ತುಂಬಾ ಕಡೆ ಫೇವರಿಸಮ್ ಆಗಿರ್ಲಿ, ಬಯಸ್ನೆಸ್ ಆಗಿರ್ಲಿ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಮುಂಚೆ ಐ ಸ್ಟಿಲ್ ರಿಮೆಂಬರ್ ಹಿಂದಿನ ಸೀಸನ್ ಅಲ್ಲಿ ಟಾಸ್ಕ್ ಅಲ್ಲಿ ಏನಾದ್ರು ಇಶ್ಯೂಸ್ ಆಗ್ತಾ ಇದ್ರೆ ಅವ್ರು ಬಿಗ್ ಬಾಸ್ ಕೇಳೋರು, ಬಿಗ್ ಬಾಸ್ ನ್ಯಾಯ ಕೊಡ್ತಾ ಇದ್ರು. ಈ ಸೀಸನ್ ಅಲ್ಲಿ ಇಟ್ಸ್ ಲೈಕ್ ಬಿಗ್ ಬಾಸ್ ಇಸ್ ಓನ್ಲಿ ಅಗೇನ್ಸ್ಟ್ ದ ಕಂಟೆಸ್ಟೆಂಟ್ಸ್. ಅವ್ರು ಹೇಳ್ತಾರ ಆಯ್ತು ಆಗಲ್ವಾ, ಸರಿ ಓಕೆ ಇವಾಗ ಯು ಹ್ಯಾವ್ ಟು ಗಿವ್ ಡಿಸಿಷನ್ ಅಂದ್ರೆ ಇವಾಗ ಅವ್ರನ್ನ ಆಡಕ್ ಬಿಟ್ಬಿಟ್ಟಿದ್ದಾರೆ. ಇವ್ರ ಕಂಟೆಸ್ಟೆಂಟ್ಸ್ ನ್ಯಾಯ ಕೇಳ್ಬೇಕಂದ್ರು ಯಾರ ಹತ್ರ ಕೇಳ್ಬೇಕು, ಆ ತರ ಆಗೋಗ್ಬಿಟ್ಟಿದೆ ಇವಾಗ. ಸಿ ಅವ್ರ ಪ್ರಾಬ್ಲಮ್ ಏನಂದ್ರೆ ತಪ್ಪು ಮಾಡಿ ಜನಗಳು ತೋರಿಸು, ಜನಗಳು ನಿರ್ಧಾರ ಮಾಡ್ಲಿ ವೋಟಿಂಗ್ ಅಲ್ಲಿ ಅಂತ ಅವರು. ಬಟ್ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಈ ವಾರದಲ್ಲಿ ಆಗಿರೋ ತಪ್ಪುಗಳನ್ನ ಅಕಸ್ಮಾತ್ ವೀಕೆಂಡ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಐ ಥಿಂಕ್ ದರ್ ಇಸ್ ನೋ ಪಾಯಿಂಟ್ ಆಫ್ ವಿ ವಾಚಿಂಗ್ ಅ ಶೋ and we giving this review. I think this will be our last video. ನನಗಂತೂ ಲಾಸ್ಟ್ ನನಗೂ ಎಲ್ಲೋ ಅನ್ಸ್ತಾ ಇದೆ, ನಾವು ಈ ಶೋನ ಲೈಕ್ ಅಭಿಮಾನಿಯಾಗಿ ನೋಡ್ತಾ ಇದ್ವಿ, ಈ ಶೋ ಇಷ್ಟಪಟ್ಟು ನೋಡ್ತಾ ಇದ್ವಿ. ಬಟ್ ಆ ಶೋ ಅಲ್ಲೇ ಇಷ್ಟೊಂದು ಇಶ್ಯೂಸ್ ಇದ್ರೆ ಮತ್ತೆ ರಿಯಾಕ್ಷನ್ ವಿಡಿಯೋಸ್ ಎಲ್ಲ ಮಾಡಿ ಏನು ನೋಡೋಣ. ಹೋಪ್ಫುಲಿ ಈ ವೀಕೆಂಡ್ ಸುದೀಪ್ ಸರ್ ಕೆಲವು ಟಾಪಿಕ್ಸ್ ನ ಪಿಕ್ ಮಾಡಿ ಕ್ಲಿಯರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆಗಿಲ್ಲ ಅಂದ್ರೆ ಪ್ರಾಬಬ್ಲಿ ದಿಸ್ ವಿಲ್ ಬಿ ಆರ್ ಲಾಸ್ಟ್ ರಿಯಾಕ್ಷನ್ ವಿಡಿಯೋಸ್. ಅದರ್ವೈಸ್ ನೀವು ನಮ್ ವಿಡಿಯೋಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು, ನಮ್ ವ್ಲಾಗ್ಸ್ ಎಲ್ಲ ಇರುತ್ತೆ. ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ಪ್ರಾಬಬ್ಲಿ ಲಾಸ್ಟ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಒಂದ್ ಟಾಪಿಕ್ ನ ಟಚ್ ಮಾಡ್ಲೇಬೇಕು, ಮಾಡಿದ್ರೆ ನನ್ಗೆ ತುಂಬಾ ಅನ್ಸೆಟ್ಲಿಂಗ್ ಫೀಲಿಂಗ್ ಇರುತ್ತೆ. ಮಂಜಣ್ಣ ಅವರು ತ್ರಿವಿಕ್ರಮ್ ಅವ್ರಿಗೆ ಮಾಡಿದ್ದು ಮೋಸ, ಇದನ್ನ ನಾನು ಓಪನ್ ಆಗಿ ಹೇಳ್ತೀನಿ. ಇಟ್ ವಾಸ್ ಮೋಸ. ಯಾಕಂದ್ರೆ ಅವರು ಅಲ್ಲಿ ಮೇಲೆ ಬಾಲ್ಕನಿಯಲ್ಲಿ ನಿಂತಿದಾಗ ಮಂಜಣ್ಣ ಅವರು ಮಾತ್ ಕೊಡ್ತಾರೆ ತ್ರಿವಿಕ್ರಮ್ ಅವ್ರಿಗೆ, ಯಾರೇ ಬರ್ಲಿ ನಾನು ನೀನು ಅಂತ ಮಾತ್ ಕೊಡ್ತಾರೆ. ಆಮೇಲೆ ಹನುಮಂತ್ ಅವ್ರು ಬಂದಾದ್ಮೇಲೆ ಅದು ಸಡನ್ಲಿ ಚೇಂಜ್ ಆಯ್ತು. ಸಿ
ಚೇಂಜ್ ಆಗೋದು ಇಸ್ ಫೈನ್, ಓಕೆ, ಮತ್ ಮಾತ್ ಕೊಡಬಾರ್ದಿತ್ತು. ಯಾಕಂದ್ರೆ ತ್ರಿವಿಕ್ರಮ್ ಅವ್ರು ಅವ್ರನ್ನ ನಂಬಿಟ್ಟು ಅಲ್ಲಿ ಆಡ್ತಾ ಇದ್ರು ಆಯ್ತಾ. ಅದಾದ್ಮೇಲೆ ತ್ರಿವಿಕ್ರಮ್ ಅವರು ಹೋಗ್ಬಿಟ್ಟು ಸಾರಿ ಕೇಳಿದ್ರಲ್ಲ, ನನ್ಗೆ ಯಾಕೆ ಸಾರಿ ಕೇಳಿದ್ರು ಅಂತ ಅನ್ಸ್ತು. ರಜತ್ ಅವರು ಅವ್ರಿಗೆ ಪದೇ ಪದೇ ಹಿಂಟ್ ಕೊಡಕ್ಕೂ ಟ್ರೈ ಮಾಡ್ತಾ ಇದ್ರು. ಅದ್ರ ಮುಂಚೆ ಧನ್ರಾಜ್, ತ್ರಿವಿಕ್ರಮ್ ಮತ್ತೆ ಮಂಜಣ್ಣ ಇದ್ದಾಗ ಎಲ್ಲೋ ರಜತ್ ಅವರು ಧನ್ರಾಜ್ನ ಫೇವರ್ ಮಾಡಿ ಪ್ರಾಬಬ್ಲಿ ಅವರು ಮಂಜಣ್ಣನ ಆಚೆ ತಳಕ್ ಟ್ರೈ ಮಾಡ್ತಾ ಇದ್ರು ಅಂತ ನಾನು ಅನ್ಕೊಳ್ತೀನಿ. ಬಟ್ ಅವ್ರು ಆಮೇಲೆ ಹೇಳ್ತಾರೆ, ಇಲ್ಲ ತ್ರಿವಿಕ್ರಮ್ ನೀನ್ ಮಧ್ಯ ಹೋಗಿ ಬರ್ಬೇಕಿತ್ತು, ಅವಾಗ ಕೊನೆವರೆಗೂ ಇರ್ತಾ ಇದೆ ಅಂತ ಹೇಳ್ತಾರೆ. ಆಟ ಓಕೆ, ಬಟ್ ವ್ಯಕ್ತಿತ್ವ ಎಲ್ಲಿ ಹೋಯ್ತು? ಇಷ್ಟು ದಿನ ನಾನು ಪ್ರೌಡಾಗಿ ಹೇಳ್ಕೊತಾ ಇದ್ದೆ ನಾನು ಮಂಜಣ್ಣ ಅವ್ರ ಫ್ಯಾನ್ ಅಂತ. ಬಟ್ ನನಗೆ ವೀಕೆಂಡ್ ಆದಂಗಿಂದ ಅವರು ಆಡ್ತಿರೋ ರೀತಿ, ಅವ್ರ ತಂದೆ ಬಂದು ಹೇಳಿದ್ದು, ಅವ್ರ ಪೇರೆಂಟ್ಸ್ ಬಂದು ಹೇಳಿದ್ರು, ಅಕ್ಕ ಬಂದು ಹೇಳಿದ್ದು, ಸುದೀಪ್ ಸರ್ ಹೇಳಿದ್ದು, ಆಮೇಲೆ ತಿರ್ಗಾ ಗೌತಮಿ ಅವರಿಂದ ಹೋಗಿದ್ದು, ಇವತ್ತಿನೂ ಅಷ್ಟೇನೆ ನಿಮ್ಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ದು, ಆಮೇಲೆ ಬೆಲೆ ಕೊಡದೇ ಇರೋದು, ತ್ರಿವಿಕ್ರಮ್ ಅವ್ರಿಗೆ ಈ ಥರ ಮಾಡಿದ್ದು, ಇದನ್ನ ನೋಡಿದ್ಮೇಲೆ ಐ ಆಮ್ ನೋ ಮೋರ್ ಇಸ್ ಫ್ಯಾನ್. ಆ್ಯಂಡ್ ತುಂಬ ಬೇಜಾರಾಗಲಿ ನಾನು ಇದ್ರ ಹೇಳ್ತಾ ಇದ್ದೀನಿ, ನಾನು ಮಂಜಣ್ಣ ಅವ್ರ ಫ್ಯಾನ್ ಇನ್ಮೇಲಿಂದ ಅಲ್ಲ. ಬಡೆ ಇಟ್ಸ್ ಓಕೆ, ಬಡೆ ಬೇಜಾರು ಮಾಡ್ಕೋಬೇಡ. ಓಕೆ ಗೈಸ್, ಎನಿವೇಸ್ ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹೋಪ್ಫುಲಿ ಎಲ್ಲ ವಿಷಯಗಳ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಐ ಡೋಂಟ್ ನೋ. ಓಕೆ ಬಾಯ್.